ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ರ ಶಾಸಕ ಬಿಆರ್ ಪಾಟೀಲ್. ವಸತಿ ಯೋಜನೆಯಲ್ಲಿ ಹಣ ನೀಡಿದವರಿಗಷ್ಟೇ ಮನೆ ಮಂಜೂರಾತಿ. ಬಿಆರ್ ಪಾಟೀಲ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಜೊತೆಗಿನ ಆಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ. ಯೋಜನೆಯ ಅಡಿ ಹಣ ನೀಡಿದವರಿಗಷ್ಟೇ ಮನೆ ಮಂಜೂರಾಗ್ತಾ ಇದೆ. ನಮ್ಮ ಸರ್ಕಾರವನ್ನೇ ದೂರಲು ಬೇಸರ ಆಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಆಡಿಯೋ. ಶಾಸಕ ಬಿಆರ್ ಪಾಟೀಲ್ ಜಮೀರ್ ಆಪ್ತ ಸರ್ಫರಾಜ್ ಜೊತೆ ಮಾತಾಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ವಸತಿ ಯೋಜನೆ ಅಡಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ವಿಚಾರ ನಿನ್ನೆ ಸಂಪುಟ ಸಭೆಯಲ್ಲಿ ಏನು ಅನುಮೋದನೆ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿರೋಧ ಪಕ್ಷಗಳು ಟೀಕೆ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದರ ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಮಾತಾಡಿದ್ದಾರೆ ಎನ್ನುವಂಥ ಆಡಿಯೋ ಒಂದು ವೈರಲ್ ಆಗಿದೆ. ಸೊ ಈ ಸರ್ಫರಾಜ್ ಜೊತೆಗೆ ಶಾಸಕ ಬಿಆರ್ ಪಾಟೀಲ್ ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಅದು ಸದ್ಯ ವೈರಲ್ ಆಗಿದೆ. ಏನಿದೆ ಅದರಲ್ಲಿ ಕೇಳಿಸ್ಕೊಳ್ಳೋಣ. जी सरफराज। हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग बोले थे। सुनिए साहब, सुनिए एक रिक्वेस्ट है। ये हो रहा है क्या, धंधा हो रहा है क्या? साहब राजीव गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, हम एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं सर, क्योंकि मैं सर, अपने सर, सरकार जो भी को सर, ऊपर नहीं सर मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं जो सर, पैसा दिया है उसको घर मिला है। नहीं सर ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಭಜರಂಗಿ. ಈಗ ಇದು ಶಾಸಕರೇ ಮಾತಾಡಿರೋ ಆಡಿಯೋನ, ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದಾರಾ ಬಿಆರ್ ಪಾಟೀಲ್ ಅವರು? ಹಣ ಕೊಟ್ಟವ್ರಿಗೆ ಮಾತ್ರ ನಿವೇಶನ ಮನೆ ಸಿಕ್ಕಿರೋದು ಹೌದಾ? ವಿಜಯ ವೀರಪ್ಪ, ಖಂಡಿತವಾಗಿಯೂ ಕೂಡ ಈ ಹಿಂದೆಯೂ ಕೂಡ ವಸತಿ ಇಲಾಖೆಯಲ್ಲಿ 620 ಕೋಟಿಗೂ ಅಧಿಕ ಹಣದ ಅವ್ಯವಹಾರ ಆಗಿದೆ ಅನ್ನುವಂತಹ ದೂರು ಕೂಡ ಕೇಳಿ ಬಂದಿತ್ತು. ಇದೀಗ ತಮ್ಮದೇ ಸರ್ಕಾರದ ವಿರುದ್ಧ ಕಲಬುರಗಿ ಜಿಲ್ಲೆಯ ಆಳಂದ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮತ್ತೆ ನೀತಿ ಮತ್ತೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬಿಆರ್ ಪಾಟೀಲ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಆಡಿಯೋ ಸದ್ಯಕ್ಕೆ ವೈರಲ್ ಆಗಿರುವಂತದ್ದು. ಅಂದ್ರೆ ಬಿಆರ್ ಪಾಟೀಲ್ ಅವರು ಮತ್ತೆ ವಸತಿ ಇಲಾಖೆಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿ ಆಗಿರ್ತಕ್ಕಂಥ ಸರ್ಫರಾಜ್ ಖಾನ್ ಅವರ ಮಧ್ಯೆ ಈ ಒಂದು ಆಡಿಯೋ ಸಂಭಾಷಣೆ ಆಗಿದೆ ಅನ್ನುವಂತಹ ಒಂದು ಆಡಿಯೋ ಸದ್ಯಕ್ಕೆ ವೈರಲ್ ಆಗಿರುವಂತದ್ದು. ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು ಏನು ಅಂತಂದ್ರೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡೋದ್ರಲ್ಲಿ ಅವ್ಯವಹಾರ ಆಗಿದೆ, ಗೋಲ್ಮಾಲ್ ಆಗಿದೆ, ಹಣ ಕೊಟ್ಟವರಿಗಷ್ಟೇ ಮನೆಗಳನ್ನ ಕೊಡಲಾಗ್ತದೆ ಅನ್ನುವಂತಹ ಮಾಸ್ತು ವಿಚಾರವನ್ನು ಕೂಡ ಉಲ್ಲೇಖ ಆಗಿರುವಂತದ್ದು. ಅದರಲ್ಲೂ ಕೂಡ ಬಿಆರ್ ಪಾಟೀಲ್ ಅವರು ಮಾತಾಡಿದರೆ ಎನ್ನಲಾಗಿರ್ತಕ್ಕಂಥ ಆಡಿಯೋದಲ್ಲಿ ವಿಚಾರವನ್ನೇ ನೋಡೋದಾದ್ರೆ, ನಮ್ಮ ಸರ್ಕಾರದ ವಿರುದ್ಧವೇ ನಾವು ದೂರ್ತಿನ ಅನ್ನುವಂತಹ ಪ್ರಶ್ನೆ ಕೂಡ ಅಲ್ಲಿ ಸರ್ಫರಾಜ್ ಖಾನ್ ಅವರಿಗೆ ಹಾಕಿರ್ತಕ್ಕಂಥದ್ದು ಉಲ್ಲೇಖ ಆಗಿದೆ. ಮತ್ತೊಂದು ಕಡೆಗೆ ಯಾರು ದುಡ್ಡು ಕೊಟ್ಟಿದೆ ಅವರಿಗೆ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಬರೋಬ್ಬರಿ 950 ಮನೆಗಳನ್ನು ದುಡ್ಡು ಕೊಟ್ಟವರಿಗೆ ಮನೆ ಹಂಚಿಕೆ ಆಗಿದೆ ಅನ್ನುವಂತ ಅಸಮಾಧಾನ ಸದ್ಯಕ್ಕೆ ಹೊರ ಹಾಕಿರುವಂತದ್ದು. ವಿಜಯ ವೀರಪ್ಪ, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.